ಪ್ರಶಾಂತ್, ಇಂಪ್ರೂವೈಸೇಷನ್ ಅಲ್ಲಿ ಏನು ತಪ್ಪಿದೆ, ಪ್ರಶ್ನಿಸೋದನ್ನ ಕಲಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ನಟರಾಜ್ ಗೌಡ್ರು ವಾಟ್ಸ್ ರಾಂಗ್ ಇನ್ ಇಟ್ ಅಂತಾರೆ. ಪ್ರಶ್ನೆ ಮಾಡಲಿ, ಯಾರನ್ನ ಪ್ರಶ್ನೆ ಮಾಡಬೇಕು? ಈ ಕುವೆಂಪು ಅವ್ರು ಬರ್ದಿದ್ದನ್ನ ಮಣಿವಣ್ಣನ್ ತಿದ್ದದು ಪ್ರಶ್ನೆ ಮಾಡೋದಲ್ಲ. ಯಾವ ಥರ ಪ್ರಶ್ನೆ ಮಾಡಬೇಕು, ಸೈಂಟಿಫಿಕ್ ಹೇಳ್ಕೊಳ್ಳಿ. ಲೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್. ಅದನ್ನ ಯಾರು ಅಡ್ಡ ಬರ್ತಾ ಇಲ್ಲ. ಕುವೆಂಪು ಅವ್ರು ಬರ್ದಿರೋದನ್ನ ಯಾವ ಅಧಿಕಾರದಿಂದ ಮಣಿವಣ್ಣನ್ ತಿದ್ದಿದ್ರು? ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಹೇಳಿದ್ರೆ ಮಣಿವಣ್ಣನ್ ತಿದ್ದು ಬಿಡ್ತಾರ? ತಿದ್ದುಬಿಟ್ಟಿದ್ರೆ ಇವಾಗ ಮಣಿವಣ್ಣನ ಮೇಲೆ ಇವರು ಕ್ರಮ ಕೈಗೊಳ್ತಾರ? ಹಂಗಾರೆ ಡಿಸಿಪ್ಲಿನರಿ ಆಕ್ಷನ್ ತಗೊಂತ ಸಸ್ಪೆಂಡ್ ಮಾಡ್ತಾರ? ಶಿವಮೋಟೋ ಒಂದು ಆಕ್ಷನ್ ತಗೊಂಡ್ಬಿಟ್ಟು ನಾವು ಇವತ್ತು ನೀವು ಸುವರ್ಣ ನ್ಯೂಸ್ ಅಂತ ಬರ್ದಿದ್ದೀರಾ, ಈಗೀಚೆ ನಾನು ಮಹೇಶ್ ಅವರು ಪ್ರೊಫೆಸರ್ ಬಂದು ಅದಕ್ಕೆ ಬೇರೆ ಹೆಸರು ಹಾಕ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು? ಯಾರೋ ಬಂದು ಹಾಕ್ಬಿಟ್ರು ಅಂತ ನಿಮ್ಮ ಚಾನಲ್ ಹೆಸರು ಚೇಂಜ್ ಆದ್ರೆ ನೀವು ಒಪ್ಕೊಂತೀರಾ? ನಾವು ಬಂದು ಹೆಸರು ಬದಲಾವಣೆ ಮಾಡ್ಬಿಟ್ರೆ ಹೆಂಗ್ ಒಪ್ಕೊಂತೀರಾ ಅದನ್ನ? ಇದನ್ನ ಕಾಂಗ್ರೆಸ್ ಇದನ್ನ ಒಪ್ಕೊಂತದ ನೋಡಿ. ಪ್ರಶ್ನೆ ಮಾಡಿ, ಏನ್ ಪ್ರಶ್ನೆ ಮಾಡಬೇಕು? ಕಾಂಗ್ರೆಸ್ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಬೇಕು. ನಾಯಿ ತಿಂತ ಇದ್ದಿದ್ದು ಬಿಸ್ಕೆಟ್ ಅವ್ರು ನಾಯಕರಿಗೆ ಕೊಟ್ರಲ್ಲ, ಅದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಬೇಕು. ಏನ್ ಈ ತರ ನೋಡ್ಕೊಂತೀರಿ ನಾಯಕರನ್ನ ಅಂತ ಹಿಮಂತ ಬಿಶ್ವ ಶರ್ಮಾ ಹೇಳಿದ್ದಾರೆ. ನಮ್ಗೆ ಆತ್ಮಗೌರವ ಇತ್ತು, ಅವ್ರು ಬಿಟ್ಟು ಬಂದ್ವಿ, ನಾಯಿ ತಿಂತ ಬಿಸ್ಕೆಟ್ ಕೊಡ್ತಾ ಇದ್ರು ಅಂತ ಮೊನ್ನೆ ವಿಡಿಯೋ ಬಂದಿದೆ. ಇದನ್ನ ಪ್ರಶ್ನೆ ಮಾಡಲಿ ನಟರಾಜ್ ಗೌಡ್ರು. ಕರ್ನಾಟಕದ ಹಣವನ್ನು 15 ಲಕ್ಷ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ದಾರೆ. ನಾವು ಕೊಡ್ತಾ ಇದೀವಿ, ಕೇರಳದಲ್ಲಿ ಮೃತಪಟ್ಟವನ್ನ ಕೊಡ್ಲಿ. ಯಾಕೆ? ಕರ್ನಾಟಕ ಹಣ ನಮ್ಮ ತೆರಿಗೆ, ನಮ್ಮ ಹಕ್ಕೊಂದು ಹೋರಾಡೋರು ಕರ್ನಾಟಕ ಹಣವನ್ನ ಕೇರಳದಲ್ಲಿ ನೀವು ಈ ಬಜೆಟ್ ಅಲ್ಲೂ ಎಜುಕೇಶನ್ ಎಷ್ಟಿಟ್ಟಿದ್ದಾರೆ? ಕಡೆ ಬಾರಿಗಿಂತ 6% ಕಡಿಮೆ. ಅಂದ್ರೆ ಯಾವುದೇ ಒಂದು ಇದ್ರಲ್ಲೂ ಶಿಕ್ಷಣಕ್ಕೆ ನೋಡ್ತಾ ಇಲ್ಲ. ಇವ್ರು ಮಾಡ್ತಾರೆ ತುಷ್ಟೀಕರಣ ರಾಜಕಾರಣ. ಮೈನಾರಿಟಿ ವೆಲ್ಫೇರ್ಗೆ 1131 ಕೋಟಿ ಇದ್ದಿದ್ದು 3000 ಕೋಟಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಓಕೆ, ರೈಟ್ ರೈಟ್. ಕ್ವಿಕ್ ರಿಯಾಕ್ಷನ್. ನಾನು ಮಹೇಶ್ ಚಂದ್ರ ಗುರುಗಳನ್ನ ಮಾತಾಡಿಸ್ತೀನಿ. ಕ್ವಿಕ್ ರಿಯಾಕ್ಷನ್ ನಟರಾಜ್. 30 ಸೆಕೆಂಡ್ಸ್. ಇದು ಕುವೆಂಪುರವರು ತಿದ್ದಿರೋದಲ್ಲ. ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನದ ಪ್ರೇರೇಪಣೆಯಿಂದನೇ ಇದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿರೋದು. ಅದರೊಳಗೆ ಪ್ರೇರೇಪಣೆ ಏನಾಯ್ತು ಸರ್? ಏನು ತಪ್ಪಿಲ್ಲ ರೀ, ಏನು ತಪ್ಪಿಲ್ಲ. ನಡಿ ಅಂತ ಗೊತ್ತಾ, ನಾನು ಹೇಳ್ತಾನಿಲ್ಲ, ಕುವೆಂಪುರವರ ಮಾತುಗಳಿಂದ ಪ್ರೇರಣೆಯಾಗಿನೇ ಇದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿರುವಂತದ್ದು. ಅದರೊಳಗೆ ಇನ್ನೂ ಸಂತೋಷ ಪಡ್ಬೇಕು, ಬಿಜೆಪಿ ಸ್ವಾಗತ ಮಾಡ್ಬೇಕು, ಇನ್ನು ಸಲಹೆ ಕೊಡ್ಬೋದು. ಬೇಕಾದ್ರೆ ಕೈ ಮುಗಿದು ಒಳಗೆ ಬಾರದು ಉಳಿಸ್ಕೊಳ್ಳಿ, ಅದು ಚೆನ್ನಾಗಿದೆ ಅಂತ ಹೇಳಿ ಸಲಹೆ ಕೊಡ್ಬೋದು. ಬಿಟ್ರೆ ಸುಮ್ನೆ ವಿವಾದ ಒಂದು ಕ್ವೆಶ್ಚನ್ ನಟರಾಜ್ ಗೌಡ್ರೆ, ಏಕಾಏಕಿ ಒಬ್ಬ ಅಧಿಕಾರಿ ಸರ್ಕಾರದ ಮಟ್ಟಿಗಿನ ನಿರ್ಧಾರವನ್ನ ಸಚಿವರು ಸರ್ಕಾರದ ಗಮನಕ್ಕೆ ತರದೆ ಹೆಂಗ್ ತಗೊಳ್ಳೋದಕ್ಕೆ ಸಾಧ್ಯ? ಹೌ ಇಟ್ ಇಸ್ ಪಾಸಿಬಲ್? ಇವೆಲ್ಲ ಅತ್ಯಂತ ಸಣ್ಣ ಪುಟ್ಟ ವಿಷಯಗಳು. ಹಂಗಾಗಿ ಅಧಿಕಾರಿಗಳಿಗೂ ಅಷ್ಟು ಅಧಿಕಾರ ದೊಡ್ಡ ಇದೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.